ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ನಡುವಿನ ಜಿದ್ದು ಇದು ಏನಾಗಬಹುದು, ಇದೇ ರೀತಿಯಾಗಿ ಮುಂದುವರೆದ್ರೆ ಏನಾಗಬಹುದು ಅಂತ ಹೇಳಿ ನೋಡಿ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದಿಂದ ನಿನ್ನೆ ಆಗಿರುವಂಥ ಡಿನ್ನರ್ ಮೀಟಿಂಗ್, ಇವತ್ತು ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ ಒಕ್ಕಲಿಗ ಮೀಟಿಂಗ್. ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ. ಇಲ್ಲಿ ಸಿದ್ದರಾಮಯ್ಯ ಆ ಕಡೆ ಚಲುವರಾಯಸ್ವಾಮಿಯವರು ಒಕ್ಕಲಿಗರ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಒಕ್ಕಲಿಗರ ಶಕ್ತಿ ಸಾಮರ್ಥ್ಯವನ್ನು ಅಥವಾ ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ಈ ಮೀಟಿಂಗ್ ಕಾಣಿಸ್ತಾ ಇದೆ. ನೋಡಿ, ನೆಕ್ಸ್ಟ್ ನಾವು ಗಮನಿಸಿದರೆ ಸಿದ್ದರಾಮಯ್ಯ ಅಂತ ಹೇಳಿದರೆ ಅಲ್ಪಸಂಖ್ಯಾತ ನಾಯಕ ಅನ್ನೋದು ಅದು ಜಗಜ್ಜನಿತವಾಗಿರುವಂಥ ವಿಚಾರ. ಸಿದ್ದರಾಮಯ್ಯ ಅಹಿಂದ ನಾಯಕ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತರು ಸಿದ್ದರಾಮಯ್ಯನವರು ಬೆನ್ನಿಗಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ಇಡೀ ಒಕ್ಕಲಿಗ ಸಮುದಾಯ. ಕಳೆದ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಗೆದ್ದರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣ ಇಡೀ ಒಕ್ಕಲಿಗ ಸಮುದಾಯ JDS ಅನ್ನು ಕಡೆಗಣಿಸಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತ್ಕೊಂಡು ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವನ್ನು ಸಾಧಿಸಿತು. ಅದೆಲ್ಲವೂ ಕೂಡ ನಮ್ಮ ಕಣ್ಮುಂದಿರುವಂಥ ವಿಚಾರ. ಇನ್ನು ಇದು ಕೂಡ ಒಂದು ಕಡೆಯಲ್ಲಿ ಅಹಿಂದ ನಾಯಕ, ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ನಾಯಕ ಅನ್ನೋ ವಿಚಾರ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ವರ್ಚಸ್ಸಿದೆ. ಸಿದ್ದರಾಮಯ್ಯನವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ನೇರ ಹೈಕಮಾಂಡ್ ಮಟ್ಟದಲ್ಲಿ ಸೋನಿಯಾ ಗಾಂಧಿಯವರ ಆಪ್ತರು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ವರ್ಚಸ್ಸಿದೆ. ಡಿ ಕೆ ಶಿವಕುಮಾರ್ ಸಹ ಟ್ರಬಲ್ ಶೂಟರ್. ಕಾಂಗ್ರೆಸ್ಗೆ ಬಂದಂಥ ಟ್ರಬಲನ್ನು ಶೂಟ್ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್. ಹಾಗಾಗಿ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರ ನೀಲಿ ಕಣ್ಣಿನ ಹುಡುಗ ಅಂತ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ತಪ್ಪಾಗೋದಿಲ್ಲ. ಇಬ್ಬರಿಗೂ ಕೂಡ ವರ್ಚಸ್ಸಿದೆ, ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ, ಇದು ಮಾತ್ರ ಪಕ್ಕ. ಸಿದ್ದರಾಮಯ್ಯ ಓಕೆ ಅಂತ ಹೇಳಿದರೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಅವ್ರ ಜೊತೆಗೆ ನಿಂತ್ಕೋತಾರೆ. ಸಿದ್ದರಾಮಯ್ಯನವರಿಗೆ ಹೋಲಿಸಿದರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ನ ಶಾಸಕರ ಬಲ ಸ್ವಲ್ಪ ಕಡಿಮೆ ಇದ್ದಂಗೆ ಕಾಣಿಸ್ತಾ ಇದೆ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ಜಗಜ್ಜಾಹೀರಾಗಿದೆ, ಗೊತ್ತಿರುವಂಥ ವಿಚಾರ ಅವರಿಗೇನೆ. ಬಣ ಹೊಡೆದ್ರೆ ಕಾಂಗ್ರೆಸ್ ಸರ್ಕಾರ ಖತಮ್ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಒಂದು ವೇಳೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಹೇಳದೆ ಆದರೆ ಸಿದ್ದರಾಮಯ್ಯ ಅವರ ಬಣ ಈಗ ರಹಸ್ಯ ಮೀಟಿಂಗು, ಡಿನ್ನರ್ ಮೀಟಿಂಗು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಆ ಬಣ ಏನಾದರೂ ಹೊರಗಡೆ ಬಂತು ಅಂಥೇಳಿ ಆದರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಹೇಳುವಂಥ ಈ ಸರ್ಕಾರ ಖತಮ್ ಆಗೋದು ಗ್ಯಾರಂಟಿ. ಡಿ ಕೆ ಶಿ ಮುನಿದರು ಕೂಡ ಸರ್ಕಾರಕ್ಕೆ ಆಪತ್ತಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥೇಳಿ ಘಂಟಾಘೋಷವಾಗಿ ಅದು ಆಯಿತು ಅನ್ನೋದಾದರೆ, ಡಿ ಕೆ ಶಿವಕುಮಾರ್ ಒಂದು ವೇಳೆ ಇದರಿಂದ ಮುನಿಸಿಕೊಂಡ್ರು ಅನ್ನೋದಾದರೆ ತಮ್ಮ ಬೆಂಬಲಿತ ಶಾಸಕರೊಂದಿಗೆ ಅಥವಾ ಒಕ್ಕಲಿಗ ಶಾಸಕರು ಡಿ ಕೆ ಶಿವಕುಮಾರ್ ಅವರಿಂದ ಅಥವಾ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬಂದದ್ದೇ ಆದರೆ ಈ ಸರ್ಕಾರಕ್ಕೆ ಆಪತ್ತಾಗೋದು ಖಂಡಿತ, ಖಂಡಿತ. ಯಾಕಂತ ಹೇಳಿದ್ರೆ ಇಬ್ಬರೂ ಅನಿವಾರ್ಯ ಪಕ್ಷದಲ್ಲಿ ಡಿ ಕೆ ಶಿವಕುಮಾರು ಅನಿವಾರ್ಯ, ಸಿದ್ದರಾಮಯ್ಯನವರು ಅನಿವಾರ್ಯ. ಒಂದು ವೇಳೆ ಇವರಿಬ್ಬರ ನಡುವಿನ ಈ ಒಂದು ಜಿದ್ದು ವಿಕೋಪಕ್ಕೆ ಹೋಗಿ ಏನಾದರೂ ಈ ಬಣ ಬಡಿದಾಟದಲ್ಲಿ ಎರಡೂ ಬಣಗಳು ಬೇರೆ ಆಯಿತು ಅಂತ ಆದರೆ ಸರ್ಕಾರ ಬೀಳೋದು ಪಕ್ಕ. BJP ಜೊತೆಗೆ ಸೇರಿಕೊಂಡು ಸರ್ಕಾರ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಪಾಸಿಬಿಲಿಟೀಸನ್ನು ನಾವು ಮಾತಾಡ್ತಿದ್ವಿ. ಒಂದು ವೇಳೆ ಈ ಮೀಟಿಂಗು, ಆ ಒಕ್ಕಲಿಗ ಮೀಟಿಂಗು ಇದೆಲ್ಲದರ ನಡುವೆ ಅತಿರೇಕಕ್ಕೆ ಹೋಗಿ ಇದೇನಾದರೂ ಮುಂದುವರಿದು ಸರ್ಕಾರದ ಅಸ್ತಿತ್ವಕ್ಕೇನಾದರೂ ಧಕ್ಕೆ ಆಗುತ್ತೆ ಅನ್ನೋದಾದರೆ, ಒಂದು ಬಣ ಈ ಸರ್ಕಾರದಿಂದ ಹೊರಗಡೆ ಬಂದರೆ ಅಥವಾ ಒಂದು ಬಣ ಹೊರಗಡೆ ಬಂದರೆ ಅವರು BJP ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆಯೂ ಕೂಡ ಬರಬಹುದು. BJP ಜೊತೆಗೂ ಕೂಡ ಉತ್ತಮ ಬಾಂಧವ್ಯ, ಎರಡೂ ಬಣದ ಶಾಸಕರು BJP ಜೊತೆಗೆ ಉತ್ತಮವಾದ ಬಾಂಧವ್ಯ, ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಇಂಥದ್ದು ಆಗಬಹುದು. ಇದೇ ರೀತಿಯಾಗಿ ಈ ಪಾಲಿಟಿಕ್ಸ್ನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ಬಡಿದಾಟ ಇದೆಯಲ್ಲ, ಈ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವಂಥ ಈ ಪಾಲಿಟಿಕ್ಸ್ ಮುಂದುವರಿತು ಅನ್ನೋದಾದರೆ ಹಿಂಗಾಗುವಂಥ ಸಾಧ್ಯತೆಗಳಿರುತ್ತೆ. ಮುಂದುವರೆದು ನಾವು ನೋಡ್ತಾ ಹೋದರೆ ನೋಡಿ, ಸಂಕ್ರಾಂತಿ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ನಡುವಿನ ಜಿದ್ದು ಇದು ಏನಾಗಬಹುದು, ಇದೇ ರೀತಿಯಾಗಿ ಮುಂದುವರೆದ್ರೆ ಏನಾಗಬಹುದು ಅಂತ ಹೇಳಿ ನೋಡಿ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದಿಂದ ನಿನ್ನೆ ಆಗಿರುವಂಥ ಡಿನ್ನರ್ ಮೀಟಿಂಗ್, ಇವತ್ತು ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ ಒಕ್ಕಲಿಗ ಮೀಟಿಂಗ್. ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ. ಇಲ್ಲಿ ಸಿದ್ದರಾಮಯ್ಯ ಆ ಕಡೆ ಚಲುವರಾಯಸ್ವಾಮಿಯವರು ಒಕ್ಕಲಿಗರ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಒಕ್ಕಲಿಗರ ಶಕ್ತಿ ಸಾಮರ್ಥ್ಯವನ್ನು ಅಥವಾ ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ಈ ಮೀಟಿಂಗ್ ಕಾಣಿಸ್ತಾ ಇದೆ. ನೋಡಿ, ನೆಕ್ಸ್ಟ್ ನಾವು ಗಮನಿಸಿದರೆ ಸಿದ್ದರಾಮಯ್ಯ ಅಂತ ಹೇಳಿದರೆ ಅಲ್ಪಸಂಖ್ಯಾತ ನಾಯಕ ಅನ್ನೋದು ಅದು ಜಗಜ್ಜನಿತವಾಗಿರುವಂಥ ವಿಚಾರ. ಸಿದ್ದರಾಮಯ್ಯ ಅಹಿಂದ ನಾಯಕ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತರು ಸಿದ್ದರಾಮಯ್ಯನವರು ಬೆನ್ನಿಗಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ಇಡೀ ಒಕ್ಕಲಿಗ ಸಮುದಾಯ. ಕಳೆದ ಚುನಾವಣೆಯಲ್ಲಿ
ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಗೆದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣ ಇಡೀ ಒಕ್ಕಲಿಗ ಸಮುದಾಯ JDS ಅನ್ನ ಕಡೆಗಣಿಸಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತ್ಕೊಂಡು ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವನ್ನು ಸಾಧಿಸಿತು. ಅದೆಲ್ಲವೂ ಕೂಡ ನಮ್ಮ ಕಣ್ಮುಂದಿರುವಂಥ ವಿಚಾರ. ಇನ್ನು ಇದು ಕೂಡ ಒಂದು ಕಡೆಯಲ್ಲಿ ಅಹಿಂದ ನಾಯಕ, ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ನಾಯಕ ಅನ್ನೋ ವಿಚಾರ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ವರ್ಚಸ್ಸಿದೆ. ಸಿದ್ದರಾಮಯ್ಯನವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನೇರ ಹೈಕಮಾಂಡ್ ಮಟ್ಟದಲ್ಲಿ ಸೋನಿಯಾ ಗಾಂಧಿಯವರ ಆಪ್ತರು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ವರ್ಚಸ್ಸಿದೆ. ಡಿ ಕೆ ಶಿವಕುಮಾರ್ ಸಹ ಟ್ರಬಲ್ ಶೂಟರ್. ಕಾಂಗ್ರೆಸ್ಗೆ ಬಂದಂಥ ಟ್ರಬಲನ್ನು ಶೂಟ್ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್. ಹಾಗಾಗಿ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರ ನೀಲಿ ಕಣ್ಣಿನ ಹುಡುಗ ಅಂತ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ತಪ್ಪಾಗೋದಿಲ್ಲ. ಇಬ್ಬರಿಗೂ ಕೂಡ ವರ್ಚಸ್ಸಿದೆ, ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ, ಇದು ಮಾತ್ರ ಪಕ್ಕ. ಸಿದ್ದರಾಮಯ್ಯ ಓಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಅವ್ರ ಜೊತೆಗೆ ನಿಂತ್ಕೋತಾರೆ. ಸಿದ್ದರಾಮಯ್ಯನವರಿಗೆ ಹೋಲಿಸಿದ್ರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ನ ಶಾಸಕರ ಬಲ ಸ್ವಲ್ಪ ಕಡಿಮೆ ಇದ್ದಂಗೆ ಕಾಣಿಸ್ತಾ ಇದೆ. ಅದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ಜಗಜ್ಜಾಹೀರಾಗಿದೆ, ಗೊತ್ತಿರುವಂಥ ವಿಚಾರ ಅವರಿಗೇನೆ. ಬಣ ಹೊಡೆದ್ರೆ ಕಾಂಗ್ರೆಸ್ ಸರ್ಕಾರ ಖತಮ್ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಒಂದು ವೇಳೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಹೇಳದೆ ಆದರೆ ಸಿದ್ದರಾಮಯ್ಯ ಅವರ ಬಣ ಈಗ ರಹಸ್ಯ ಮೀಟಿಂಗು, ಡಿನ್ನರ್ ಮೀಟಿಂಗು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಆ ಬಣ ಏನಾದರೂ ಹೊರಗಡೆ ಬಂತು ಅಂಥೇಳಿ ಆದರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಹೇಳುವಂಥ ಈ ಸರ್ಕಾರ ಖತಮ್ ಆಗೋದು ಗ್ಯಾರಂಟಿ. ಡಿ ಕೆ ಶಿ ಮುನಿದರು ಕೂಡ ಸರ್ಕಾರಕ್ಕೆ ಆಪತ್ತಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥೇಳಿ ಘಂಟಾಘೋಷವಾಗಿ ಅದು ಆಯಿತು ಅನ್ನೋದಾದರೆ, ಡಿ ಕೆ ಶಿವಕುಮಾರ್ ಒಂದು ವೇಳೆ ಇದರಿಂದ ಮುನಿಸಿಕೊಂಡ್ರು ಅನ್ನೋದಾದರೆ ತಮ್ಮ ಬೆಂಬಲಿತ ಶಾಸಕರೊಂದಿಗೆ ಅಥವಾ ಒಕ್ಕಲಿಗ ಶಾಸಕರು ಡಿ ಕೆ ಶಿವಕುಮಾರ್ ಅವರಿಂದ ಅಥವಾ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬಂದದ್ದೇ ಆದರೆ ಈ ಸರ್ಕಾರಕ್ಕೆ ಆಪತ್ತಾಗೋದು ಖಂಡಿತ, ಖಂಡಿತ. ಯಾಕಂತ ಹೇಳಿದ್ರೆ ಇಬ್ಬರೂ ಅನಿವಾರ್ಯ ಪಕ್ಷಕ್ಕೆ. ಪಕ್ಷದಲ್ಲಿ ಡಿ ಕೆ ಶಿವಕುಮಾರು ಅನಿವಾರ್ಯ, ಸಿದ್ದರಾಮಯ್ಯನವರು ಅನಿವಾರ್ಯ. ಒಂದು ವೇಳೆ ಇವರಿಬ್ಬರ ನಡುವಿನ ಈ ಒಂದು ಜಿದ್ದು ವಿಕೋಪಕ್ಕೆ ಹೋಗಿ ಏನಾದರೂ ಈ ಬಣ ಬಡಿದಾಟದಲ್ಲಿ ಎರಡೂ ಬಣಗಳು ಬೇರೆ ಆಯಿತು ಅಂತ ಆದರೆ ಸರ್ಕಾರ ಬೀಳೋದು ಪಕ್ಕ. BJP ಜೊತೆಗೆ ಸೇರಿಕೊಂಡು ಸರ್ಕಾರ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಪಾಸಿಬಿಲಿಟೀಸನ್ನು ನಾವು ಮಾತಾಡ್ತಿದ್ವಿ. ಒಂದು ವೇಳೆ ಈ ಮೀಟಿಂಗು, ಆ ಒಕ್ಕಲಿಗ ಮೀಟಿಂಗು ಇದೆಲ್ಲದರ ನಡುವೆ ಅತಿರೇಕಕ್ಕೆ ಹೋಗಿ ಇದೇನಾದರೂ ಮುಂದುವರಿದು ಸರ್ಕಾರದ ಅಸ್ತಿತ್ವಕ್ಕೇನಾದರೂ ಧಕ್ಕೆ ಆಗುತ್ತೆ ಅನ್ನೋದಾದರೆ, ಒಂದು ಬಣ ಈ ಸರ್ಕಾರದಿಂದ ಹೊರಗಡೆ ಬಂದರೆ ಅಥವಾ ಒಂದು ಬಣ ಹೊರಗಡೆ ಬಂದರೆ ಅವರು BJP ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆಯೂ ಕೂಡ ಬರಬಹುದು. BJP ಜೊತೆಗೂ ಕೂಡ ಉತ್ತಮ ಬಾಂಧವ್ಯ, ಎರಡೂ ಬಣದ ಶಾಸಕರು BJP ಜೊತೆಗೆ ಉತ್ತಮವಾದ ಬಾಂಧವ್ಯ, ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಇಂಥದ್ದು ಆಗಬಹುದು. ಇದೇ ರೀತಿಯಾಗಿ ಈ ಪಾಲಿಟಿಕ್ಸ್ನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ಬಡಿದಾಟ ಇದೆಯಲ್ಲ, ಈ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವಂಥ ಈ ಪಾಲಿಟಿಕ್ಸ್ ಮುಂದುವರಿತು ಅನ್ನೋದಾದರೆ ಹಿಂಗಾಗುವಂಥ ಸಾಧ್ಯತೆಗಳಿರುತ್ತೆ. ಮುಂದುವರೆದು ನಾವು ನೋಡ್ತಾ ಹೋದರೆ ನೋಡಿ, ಸಂಕ್ರಾಂತಿ ಬಳಿಕ